ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಮೈಸೂರಲ್ಲಿ. ಎಲ್ಲೂ ಇಲ್ಲ, ನಾನು ಬೆಳಗ್ಗೆ ಎದ್ದು ಮುಖ ತೊಳ್ಕೊಂಡು ಟೀ ಕುಡಿಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡ್ರಿ, ಇಲ್ಲಿ ಸರ್ಕಲ್ ಯಾವ ಸರ್ಕಲ್ ಅಂತ ಗೊತ್ತಿಲ್ಲ. ಈ ರೋಡಲ್ಲಿ ನನ್ನ ಗಾಡಿ ನೋಡ್ರಿ ಅಲ್ಲಿ ನಿಂತೈತೆ. ಇಲ್ಲೆಲ್ಲೂ ಸಿಗಲ್ವಾ ಅಂತ ಕೇಳಿದ್ದಕ್ಕೆ ಇಲ್ಲೆಲ್ಲೂ ಸಿಗಲ್ಲ, ಆ ಕಡೆ ಹೋಗ್ಬೇಕು ಅಂತಂದರು, ಹಿಂದೆಗಡೆ ರೋಡಲ್ಲಿ. ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ಹೋಗೋಣ. ಗೈಸ್ ಇಲ್ಲಿ ನೋಡ್ರಿ, ಮೈಸೂರಲ್ಲಿ ಮಾಲ್ ಐತೆ. ಯಾವುದಿದು ಮಾಲು? ನೆಕ್ಸಸ್ ಗೈಸ್, ನೆಕ್ಸ್ಯೂಸ್ ಅಂತ ಐತೆ ಮಾಲ್ ಐತೆ. ಇಲ್ಲಿ ನೋಡ್ರಿ, PVR ಎಲ್ಲ ಐತೆ. ಮೈಸೂರಲ್ಲೂ ಹಿಂಗೈತೆ ಗೈಸ್ ಮಾಲು ಎಲ್ಲ. ಇದು ಯೂಟ್ಯೂಬರ್ಸ್ ಎಲ್ಲ ಬಂದು ಇದೇ ಮಾಲಲ್ಲಿ ಅನ್ಸುತ್ತೆ ವ್ಲಾಗ್ ಮಾಡೋದು ಗೈಸ್. ನಾನು ನೋಡಿದ್ದೀನಲ್ಲ, ಆಲ್ಮೋಸ್ಟ್ ಯೂಟ್ಯೂಬರ್ಸ್ ಇದೇ ಮಾಲಲ್ಲಿ ವ್ಲಾಗ್ ಮಾಡೋದು ಅನ್ಸುತ್ತೆ. ನನಗೆ ಬೆಳಗ್ಗೆ ಟೀ ಕುಡಿದ ಅಂದರೆ ಸಮಾಧಾನ ಇಲ್ಲ, ಗೊತ್ತಲ್ಲ, ಹೇಳಿದ್ದೀನಲ್ಲ ವ್ಲಾಗ್ಸಲ್ಲೆಲ್ಲ. ಅದಕ್ಕೆ ಟೀ ಕುಡಿಯೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮವರು ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ. ಇವತ್ತು ಹೇಳಿರೋದು ಒಂದೇ, ಪ್ಯಾಲೇಸ್ ತೋರಿಸ್ಬಿಟ್ಟು ಸೀದಾ ಬೆಂಗಳೂರಿಗೆ ಕರ್ಕೊಬ ಅಂತ ಹೇಳವ್ರೆ. ನೋಡೋಣ, ಪ್ಯಾಲೇಸ್ ತೋರಿಸ್ಬಿಟ್ಟು ಸೀದಾ ಬೆಂಗಳೂರಿಗೆ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಏನೇನು ತೋರಿಸ್ಬೇಕು ಅಂತ ಗೊತ್ತಿಲ್ಲ. ಅಂದರೆ ಬೆಂಗಳೂರಲ್ಲಿ ಮಾಮೂಲಿ ಲೂಲು ಮಾಲು ಅದು ಇದು ಹೇಳ್ತಾರೆ, ಏನೇನು ತೋರಿಸ್ಬೇಕು ಅಂತ ನನಗೂ ಗೊತ್ತಿಲ್ಲ. ಅವರೇ ಒಂದು ಲಿಸ್ಟ್ ಕಳಿಸ್ತಾರೆ ಗೈಸ್. ಮೈಸೂರಲ್ಲಿ ಬರೀ 3 ಪ್ಲೇಸ್ ಹೇಳಿದ್ದು, 3 ಪ್ಲೇಸ್ ತೋರಿಸ್ಬಿಟ್ಟು ಕರ್ಕೊಂಡೋಗ್ಬಿಡೋಣ ಬೆಂಗಳೂರಿಗೆ. ಫೈನಲ್ಲಿ ತುಂಬ ದೂರದಿಂದ ನಡ್ಕೊ ಬಂದೆ. ಇಲ್ಲಿ ನೋಡ್ರಿ, ಎಲ್ಲೂ ಇಲ್ಲ ಅನ್ಕೊಬಿಟ್ಟೆ. ಆ ತಾತ ಕುಡಿತಿರೋದು ನೋಡ್ಬಿಟ್ಟು ಇಲ್ಲೇ ಐತೆ ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ. ಬನ್ನಿ ಟೀ ಕುಡಿಯೋಣ ಫಸ್ಟು ಗೈಸ್. ಫೈನಲ್ಲಿ ಟೀ ಸಿಕ್ತು, ಟೀ ಕುಡಿತಾ ಇದ್ದೀನಿ. ಟೀ ಕುಡಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ ರೋಡಲ್ಲಿ. ಏನೇ ಆಗಲಿ ಇಷ್ಟು ನೀಟಾಗೈತೆ ಮೈಸೂರು ಅಂದ್ರೆ, ಸಿಕ್ಕಾಪಟ್ಟೆ ನೀಟಾಗೈತೆ ಗೈಸ್ ಮೈಸೂರು. ಗೈಸ್ ಬೆಂಗಳೂರಲ್ಲಿ ಇರೋ ಥರನೇ ಐತೆ ಗೈಸ್ ಮಾಲು. ಗೇಮ್ಸ್ ಎಲ್ಲ ಇರುತ್ತೆ ಗೈಸ್ ಒಳಗಡೆ. ಇಷ್ಟು ಬೇಗ ಓಪನ್ ಮಾಡಲ್ಲ. ಬನ್ನಿ ಹೋಗೋಣ, ಗಾಡಿ ಹತ್ರ ಹೋಗ್ಬಿಟ್ಟು ನಮ್ಮವ್ರು ಎಷ್ಟು ಗಂಟೆಗೆ ಬರ್ತಾರೆ ನೋಡ್ಬಿಟ್ಟು ಕರ್ಕೊಂಡೋಗಿ ಪ್ಯಾಲೇಸ್ ಹತ್ರ ಬಿಡೋಣ. ಗೈಸ್ ನಾನು ಟೀ ಶರ್ಟ್ನ ಬಿಚ್ಚಾಕಿ ವೈಟ್ ಶರ್ಟ್ ಹಾಕ್ಕೊಂಡು, ಟೀ ಶರ್ಟ್ ಬಿಚ್ಚಾಕಿ ಶರ್ಟ್ ಹಾಕ್ಕೊಂಡು ನಮ್ಮ ಕಸ್ಟಮರ್ ಫೋನ್ ಮಾಡಿದ್ರು. ಒಂದು 9:30, 9:45 ಚೆಕ್ಔಟ್ ಆಗಿ ಬರ್ತೀವಿ ಅಂತಂದರು. ನಾಷ್ಟ ಇಲ್ಲೇ ಬ್ರೇಕ್ಫಾಸ್ಟ್ ಒಳಗಡೆ ಐತೆ, ಇಲ್ಲೇ ಮಾಡ್ಕೊಳ್ಳಿ ಅಂತಂದರು. ನಮ್ಮ ಮಾಮೂಲಿ ನೆನ್ನೆ ನೈಟ್ ಊಟ ಮಾಡಿದ್ನಲ್ಲ, ಅಲ್ಲೇ ಬ್ರೇಕ್ಫಾಸ್ಟ್ ಆಯ್ತಂತು. ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಬರೋಣ ಗೈಸ್. ಇಲ್ಲಿಂದ ಪ್ಯಾಲೇಸಿಗೆ ಕರ್ಕೊಂಡು ಹೋಗ್ಬೇಕು. ನೋಡೋಣ, ಪ್ಯಾಲೇಸ್ ಹತ್ರ ಶಾಪಿಂಗ್ ಯಾರನ್ನ ಮಾಡಬೇಕು ಅಂತಂದರೆ ನೋಡೋಣ, ಅಲ್ಲಿ ಯಾರನ್ನ ಬರ್ತಾರೆ, ಪಾರ್ಕಿಂಗ್ ಹತ್ರನೇ ಬರ್ತಾರೆ ಶಾಪಿಂಗ್ ಅಂದ್ಕೊಂಡು. ಇವ್ರು ಏನೋ ಮಾಡ್ತೀನಿ ಅಂತಂದರೆ ಯಾವ್ದಾರ ಒಂದು ಕಾರ್ಡ್ ಇಸ್ಕೊಂಡು ನೋಡೋಣ, ತಗೊಂಡೋಗಿ ಶಾಪಿಂಗ್ ಬಿಡೋಣ. ಶಾಪಿಂಗ್ ಬಿಟ್ಬಿಟ್ಟು ಸೀದಾ ನಾಷ್ಟ ಬೆಂಗಳೂರಿಗೆ ಹೋಗಬೇಕು. ಬನ್ನಿ ಫಸ್ಟ್ ಹೋಗಿ ನಾಷ್ಟ ಮಾಡ್ಕೊಬರ್ಬೇಕು, ನಾಷ್ಟ ಮಾಡ್ಕೊಬರೋಣ ಗೈಸ್. ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಗೈಸ್. ನಾನೀಗ ಬ್ರೇಕ್ಫಾಸ್ಟ್ ಮಾಡ್ಕೊಬಂದೆ. ನೋಡ್ರಿ, ನಮ್ಮ ಡಾರ್ಲಿಂಗ್ ಇಲ್ಲೇ ನಿಂತವಳೆ ಗೈಸ್. ಫಸ್ಟು ವೀಲ್ ಕ್ಯಾಪ್ನ ಚೇಂಜ್ ಮಾಡಬೇಕು. ವೀಲ್ ಕ್ಯಾಪ್ ಇಲ್ದರೆ ಈ ಕಡೆ ನೋಡ್ರಿ ಒಳ್ಳೆ ಲುಕ್ ಐತೆ, ಈ ಕಡೆ ನೋಡ್ರಿ ಲುಕ್ಕೇ ಇಲ್ಲ ವೀಲ್ ಕ್ಯಾಪ್ಟು ಗೈಸ್. ಈಗ ಪ್ಯಾಲೇಸ್ ಹತ್ರ ಕರ್ಕೊಬಂದುಬಿಟ್ಟೆ. ನಾನಿಲ್ಲೇ ಪಾರ್ಕಿಂಗಲ್ಲಿ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಸುದ್ದಿಯಣ್ಣ ಸಿಕ್ಕಿದ್ರು ಗೊತ್ತಾ? ಸುದ್ದಿಯಣ್ಣ ಸಿಕ್ಕಿದ್ದು ಆ ಪಾರ್ಕಿಂಗಲ್ಲಿ. ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ದೆ ಅನ್ಸುತ್ತೆ, ಅವ್ರ ಜೊತೆ ವೀಡಿಯೋ ಮಾಡಿದ್ನಲ್ಲ ಗೈಸ್ ಸುದ್ದಿಯಣ್ಣ ಜೊತೆಲಿ. ಅದು ಆ ಪಾರ್ಕಿಂಗ್, ಇನ್ನೊಂದು ಪಾರ್ಕಿಂಗಲ್ಲಿ. ಆದರೆ ಇಲ್ಲೇ ಪಕ್ಕದಲ್ಲೇ ಇರೋದು ಆ ಪಾರ್ಕಿಂಗು. ಆ ಕಡೆ ಹೋಗಬೇಕು ಆ ಪಾರ್ಕಿಂಗಿಗೆ. ಇವತ್ತು ಈ ಕಡೆ ಪಾರ್ಕಿಂಗಲ್ಲಿ ಹಾಕೊಂಡಿದ್ದೀನಿ. ಇದೇ ಸ್ಪಾಟಲ್ಲಿ ಒಂದು ವಿಡಿಯೋ ಮಾಡಿದ್ದೆ ಸುದ್ದಿಯಣ್ಣದು. ನೋಡ್ರಿ ಹೆಂಗೋಯ್ತು ಅಣ್ಣ ಅಂತ ಹೆಂಗೆ ವಿಡಿಯೋ ಮಾಡಿದ್ದೆ. ಇಲ್ಲಿ ವಾಶ್ರೂಮಿಂದ ಹಿಂಗೀಚೆ ಬಂದು ಅಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ. ಇಲ್ಲೇ ಒಂದು ಗಾಡಿ ನಿಂತಿತ್ತು ಅವತ್ತು. ಆ ಗಾಡಿ ಟಚ್ ಮಾಡಿದರು. ಇಲ್ಲಿ ಈ ಕಡೆ ಒಂದು ಇನೋವಾ ನಿಂತಿತ್ತು. ಇನೋವಾ ಕಾರ್ಗೆ ಒಂದು TT ಗಾಡಿ ಟಚ್ ಮಾಡಿತ್ತು. ಅವತ್ತು ಅಲ್ಲಿ ನಿಂತಿದ್ದು ಗಾಡಿ. ಗೈಸ್ ಇವತ್ತು ಇಲ್ಲಿ ಬಂದು ಹಾಕ್ಕೊಂಡಿದ್ದೀನಿ. ಪಾರ್ಕಿಂಗ್ ಫುಲ್ ಖಾಲಿ ಐತೆ. ಏನಕ್ಕೆ ಖಾಲಿ ಐತೆ ಗೊತ್ತಾ? ಇಷ್ಟು ಬೇಗ ಯಾರು ಬರ್ತಾರೆ? ಟೈಮ್ ಬಂದು ಇನ್ನೂ ಗೈಸ್, ಟೈಮ್ ಈಗ 10 ಗಂಟೆ ಅನಿಸುತ್ತೆ, 10:05 ಗೈಸ್ ಈಗ ಟೈಮು. ಇಷ್ಟು ಬೇಗ ಯಾರು ಬರ್ತಾರೆ ಹೇಳ್ರಿ? ನಮ್ಮವರೆಲ್ಲ ಹೋದರು ಗೈಸ್. ತುಂಬ ದಿವಸ ಅಂದರೆ ಒಂದು 2 ವಾರ ಆಗಿತ್ತು. 1 ವಾರ ಗಾಡಿನ ನಿಂತ್ಬಿಟ್ಟಿತ್ತು. ಅದಕ್ಕೆ 2 ವಾರ ಗ್ರೀಸ್ ಓಡಿಸಿರಲಿಲ್ಲ. ಗ್ರೀಸ್ ಓಡಿಸ್ಬೇಕು ಅಂತ ಓಡಾಡ್ತಿದ್ದೆ. ಫೈನಲಿ ಇಲ್ಲೇ ಪ್ಯಾಲೇಸ್ ಪಾರ್ಕಿಂಗಲ್ಲೇ ಅಣ್ಣ ಗ್ರೀಸ್ ಹೊಡಿಬೇಕಂತ ಕೇಳಿದ್ರು. ಗ್ರೀಸ್ ಓಡಿಸ್ತಾ ಇದ್ದೀನಿ. ಇವಾಗ ಹೊಡಿತಾರೆ. ಅಣ್ಣ ಆಯ್ತು, ಓಕೆ.
ಮಿಷಿನ್ ಆದರೆ ಅದೇ ಹೊಡೆಯುತ್ತೆ ಗೈಸ್, ಏರ್ ಮಿಷಿನ್ ಆದರೆ ಇದರಲ್ಲಿ ನಾವೇ ಒತ್ತಬೇಕು. ನನ್ನ ಗಾಡೀಲಿ ಡೋರ್ ಒಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಎಷ್ಟು ಹಾಕಿದ್ರೂ ಬೀಳಲ್ಲ. ಅಯ್ಯೋ ಸಿಕ್ಕಾಬಿಟ್ಟೆ ಬೇಜಾರಾಗ್ಬಿಟ್ಟೈತೆ. ಒಂದು 7-8 ಸಲ ಹಾಕಬೇಕು ಗೈಸ್. ಗ್ರೀಸ್ ಎಲ್ಲ ಹೊಡೆದ್ರು. ಖುಷಿ ಆಯಿತು, ಏಕೆಂದರೆ ನಾನು ಆಲ್ಮೋಸ್ಟ್ ಎಲ್ಲ ಕಡೆ ಗ್ರೀಸ್ ಹೊಡಿಸ್ತೀನಲ್ಲ, ಅಲ್ಲಿ ಒಂದು 2 ಸೆಕೆಂಡ್ಗೆ ಅದು ಏರ್ ಇರುತ್ತಲ್ಲ ಗೈಸ್, ಅದರಲ್ಲಿ ಅದು ಆಟೋಮೆಟಿಕ್ ಮಿಷಿನ್ ಅಲ್ವಾ, ಆಟೋಮೆಟಿಕಲ್ಲಿ ಬೇಗ ಮುಗಿಸ್ಬಿಡ್ತಾರೆ. ಒಂದು 2 ನಿಮಿಷಕ್ಕೆಲ್ಲ ಹೊಡೆದ್ಬಿಡ್ತಾರೆ. ಇವಣ್ಣ ಮಿನಿಮಮ್ ಒಂದು 10 ನಿಮಿಷ ತಗೊಂಡ್ರು ಅನಿಸುತ್ತೆ. ನೀಟಾಗಿ ಎಲ್ಲ ಬಿಚ್ಚಿ ಒಂದು ಕಡೆಯಿಂದ ನೀಟಾಗಿ ಹೊಡೆದ್ರು ಗೈಸ್ ಗ್ರೀಸು. ಯಾರನ್ನ ಮೈಸೂರು ಪ್ಯಾಲೇಸ್ ಪಾರ್ಕಿಂಗಲ್ಲಿದ್ದರೆ ಅವರೇ ಹುಡುಕೋ ಈ ಕಡೆ ಬಂದಾಗ ಹೊಡ್ಸ್ಕೊಡ್ರಿ, ಚೆನ್ನಾಗಿ ಹೊಡಿತಾನೆ ಗ್ರೀಸು. ಫುಲ್ಲು ಒಂದು ಕಡೆಯಿಂದ ಒಂದು ಪಿನ್ ಬಿಡ್ದಂಗೆ ಹೊಡೆದ್ರು ಗೈಸ್ ಗ್ರೀಸು. ಅಂದರೆ ನಾವೇ ಮಿಷಿನ್ ಅಲ್ಲ, ಅದು ಏರ್ ಮಿಷಿನ್ ಅಲ್ಲ, ಅದು ನಾವೇ ಪ್ರೆಸ್ ಮಾಡಬೇಕು. ಚೆನ್ನಾಗಿ ಹೊಡೆದ್ರು ಗ್ರೀಸು. 100 ರೂಪಾಯಿ ತಗೊಂಡ್ರು ಗೈಸ್. 100 ರೂಪಾಯಿ ಕೊಟ್ಟಿದ್ದೇನು ಲಾಸ್ ಏನಿಲ್ಲ, ಯಾಕೆಂದರೆ ನಾವು ಇಲ್ಲಿ ನಮ್ಮನೆ ಹತ್ರ ಅಂತೂ ಗ್ರೀಸ್ ಎಲ್ಲೂ ಇಲ್ಲ. ನಾವು ಹೋಗ್ಬೇಕು ಅಂದರೆ ಮಿನಿಮಮ್ ಒಂದು 5-6 ಕಿಲೋಮೀಟ್ರ್ ಹೋಗಬೇಕು. ನಾವು ಹೋಗಿ ಬರೋ ಡೀಸಲ್ಲೇ ಹೋಗ್ತದೆ ಅಲ್ಲಿಗೆ. ಅದಕ್ಕೋಸ್ಕರ ಇಲ್ಲೇ ಏನಿತ್ತಲ್ಲ ಅಲ್ಲಾಗ ಯಾನನ ಮಗ ಹೊಡಿಸ್ತಾನೆ, ಇಲ್ಲಿ ಹತ್ರದಲ್ಲೇ ಹೆಂಗೆ ಅಂದರೆ ಈಗ ನಾನು ಅಲ್ಲೆಲ್ಲ ಹೋಗಿ ಹೊಡ್ಸೋಕೆ ಹೋದ್ರು ಸೇಮ್ ಡೀಸಲ್ಲೇ ಹೋಗುತ್ತೆ. ಅವರು ಸೇಮ್ 100 ರೂಪಾಯಿ ತಗೊಳ್ಳೋದು, ಯಾರೇನು ಕಡಿಮೆ ಅಂತ ತಗೊಳ್ಳಲ್ಲ. ಅದಕ್ಕೋಸ್ಕರ ಹೇಳ್ಬಿಟ್ಟು ನಾನು ಸುಮ್ಮನೆ 2 ವಾರ ಆಗಿತ್ತಲ್ಲ, ಸುಮ್ಮನೆ ಪಿನ್ಗಳು ಹೋಗ್ಬಿಡ್ತವೆ ಅಂದ್ಬಿಟ್ಟು ಗ್ರೀಸ್ ಹೊಡಿಸ್ದೆ. ಈಗ ನಂಬರ್ ಇನ್ನೂ ಬಂದಿಲ್ಲ ಗೈಸ್. ಇನ್ನೂ ಒಂದು ವಾರ ಆಯಿತು ಅನ್ಸುತ್ತೆ. ಅಲ್ಲೇ ಟೈಮ್ ಎಷ್ಟು ಇತ್ತು ಅಲ್ಲೇ? 1 ಅವರ್ ಕರೆಕ್ಟಾಗಿ, ಜಸ್ಟ್ 1 ಅವರ್ ಆಗೈತೆ. ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಗೈಸ್ ಇವಾಗ ಮೈಸೂರು ಪಾರ್ಕ್ ಹತ್ರ ಕರ್ಕೊಬಂದಿದ್ದೀನಿ. ಇಲ್ಲೆಲ್ಲ ಪಾರ್ಕಿಂಗ್ ಇರಲಿಲ್ಲ, ಅದಕ್ಕೆ ಇಲ್ಲಿ ಹಾಕಿದ್ದೀನಿ ಗಾಡಿನ. ಪಾರ್ಕಿಂಗ್ ಹತ್ರ ಬಂದಿದ್ದೀನಿ. ಇಲ್ಲಿ ಮೈಸೂರು ಪಾರ್ಕಲ್ಲಿ ಕಮಿಷನ್ ಸಿಗುತ್ತೆ. ಗೊತ್ತಿಲ್ಲದೆ ಇರೋರು ಇಲ್ಲಿ ಬಂದು ಎಂಟ್ರಿ ಮಾಡಿಸ್ರಿ. ಎಂಟ್ರಿ ಮಾಡಿಸಿದ್ರೆ ಕೂಪನ್ ಕೊಡ್ತಾರೆ. ಕೂಪನ್ ಇಸ್ಕೊಂಡೋಗಿ ಅಲ್ಲಿ ಕೊಟ್ಟರೆ, ನಮ್ಮ ಕಸ್ಟಮರಿಗೆ ಕೊಟ್ಟರೆ 5% ಡಿಸ್ಕೌಂಟ್ ಕೊಡ್ತಾರೆ, ಕಮಿಷನ್ ಕೊಡ್ತಾರೆ. ನಮ್ಮ ಗಾಡಿ ಎಲ್ಲ ಹಾಕ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ತರಿಸ್ಬಿಟ್ಟು ಕೊಟ್ಬಿಟ್ಟು ಬಂದೆ ಗಾಯ್ಸ್. ಡೈರೆಕ್ಟ್ ಬೆಂಗಳೂರಿಗೆ ಹೊರಟಿದ್ದೀವಿ ಈಗ. ಶಾಪಿಂಗ್ ಎಲ್ಲ ಮುಗಿಸ್ಕೊಬಂದರು. ಡೈರೆಕ್ಟ್ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು. ಬನ್ನಿ ಹೋಗೋಣ ಗೈಸ್. ಮತ್ತೆ 2000 ರೂಪಾಯಿ ಡೀಸೆಲ್ ಹಾಕ್ಸ್ತಾ ಇದ್ದೀನಿ. ನೋಡಿರಿ, ಅಲ್ಲಿ 3900 ರೂಪಾಯಿ ಹಿಡ್ದಿತ್ತು, ಮತ್ತು ಇವಾಗ 2000 ಹಾಕ್ಸಿದ್ದೀನಿ. ನೋಡೋಣ, ಬೆಂಗಳೂರಿಗೆ ಹೋಗಿ ಏರ್ಪೋರ್ಟ್ ಡ್ರಾಪ್ ಆಗುತ್ತೆ ಅನಿಸುತ್ತೆ. ನೋಡೋಣ ಗೈಸ್. ನೋಡ್ರಿ, ಮೈಸೂರು ಕೊಲಂಬಿಯಾ ಸಿಗ್ನಲ್ಲು. ಮೈಸೂರಿಗೆ ಬರ್ತಾ ಇರೋ ಗಾಡಿಗಳು ಎಷ್ಟಿದ್ದಾವೆ. ಮೈಸೂರಿಗೆ ಬರ್ತಾ ಇರೋ ಅಂದರೆ ಅಲ್ಲಿ ಡಿವೈಡ್ ಆಗೋ ಗಾಡಿಗಳು ಇವೆಲ್ಲ. ಎಷ್ಟು ಜಾಮ್ ಆಗೈತೆ ನೋಡ್ರಿ, ಫುಲ್ ಸಿಗ್ನಲ್ ಜಾಮ್ ಆಗೈತೆ. ಏನು ಇಲ್ಲಿ ಗಂಟೆ ನಿಂತವೆ ಗೈಸ್, ಎಲ್ಲ ಕ್ಲಿಯರ್ ಆಗೋದು ಯಾವಾಗ? ಇಲ್ಲಿ ಸ್ಕೈವಾ ಗಂಟೆ ನಿಂತವೆ ಗೈಸ್ ಸಿಗ್ನಲಿಂದ. ಗೈಸ್ ಈಗ ಜಸ್ಟು ಇಲ್ಲಿ ಮದ್ದೂರು ಎಂಪೈರ್ ಹೋಟ್ಲಿಗೆ ಊಟಕ್ಕೆ ಹಾಕಿದ್ದೀನಿ. ಇಲ್ಲಿ ಮೈನ್ ರೋಡಲ್ಲಿ ನೋಡ್ರಿ, ಇಷ್ಟು ಗಾಡಿಗಳ ಮಧ್ಯದಲ್ಲಿ ನಮ್ಮ ಡಾರ್ಲಿಂಗ್ ಹಿಂಗೆ ಎದ್ದು ಕಾಣಿಸ್ತಾವಳೆ. ಯಾಕೆಂದರೆ ಒಂದೇ ಟಿ ಇರೋದಿಲ್ಲಿ ಗೈಸ್. ಫೈನಲಿ ಕಸ್ಟಮರು ಊಟ ಎಲ್ಲ ಮಾಡ್ಕೊಬಂದರು. ಊಟ ಎಲ್ಲ ಆಯಿತು ಕಸ್ಟಮರ್ದು. ನಾನು ಊಟ ಮಾಡಲಿಲ್ಲ. ನಾನು ಇಲ್ಲಿಂದ ಸೀದಾ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಏನಾನ ತಿನ್ನೋಣ ಅಂದ್ಬಿಟ್ಟು ಸುಮ್ಮನೆ ಗೈಸ್. ಊಟ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೋಗ್ತಾ ಇದ್ದೀನಿ. ಮೊನ್ನೆ ಲೆಟ್ಸ್ಕೋ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲಿ ಸಿಗ್ತೀನಿ ನಿಮಗೆ ಗೈಸ್. ಫೈನಲಿ ಬೆಂಗಳೂರು ರೀಚ್ ಆಗಿದ್ದಾಯಿತು. ಕಮರ್ಷಿಯಲ್ ಸ್ಟ್ರೀಟ್ಗೆ ಶಾಪಿಂಗ್ ಹೋಗ್ಬೇಕು ಅಂತಂದರು. ಇವಾಗ ರೀಚ್ ಆದ ಜಸ್ಟು. ಈಗ ಗಾಡಿ ಆಫ್ ಮಾಡಿಬಿಡೋಣ. ಗಾಡಿ ಅಂದರೆ ಗೈಸ್ ಈಗ ಬಂದಿದ ತಕ್ಷಣ ಸಡನ್ನಾಗಿ ಆಫ್ ಮಾಡೋಂಗಿಲ್ಲ. ಸಡನ್ನಾಗಿ ಆಫ್ ಮಾಡಿದ್ರೆ ಹೆಂಗೆ ಗೊತ್ತಾ, ಒಂದು ವಾಟರ್ ಬಾಡಿ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಅಂದರೆ ಡೀಸೆಲ್ ಪಂಪು ಏನಿರುತ್ತೆ ಗೊತ್ತಾ. ಈಗ ಫ್ಯಾನ್ ರನ್ ಆಗಬೇಕು, ಗಾಡಿ ಕೂಲ್ ಆಗಬೇಕು, ಆವಾಗ ಗಾಡಿ ಆಫ್ ಮಾಡಿದ್ರೆ ಓಕೆ. ಈಗ ನಾವು ಇಲ್ಲಿ ಸಡನ್ನಾಗಿ ಬಂದಿದ ತಕ್ಷಣ ಆಫ್ ಮಾಡೋದು, ಇದೆಲ್ಲ ಗಾಡಿಗೆ ತುಂಬ ಎಫೆಕ್ಟ್ ಆಗುತ್ತೆ ಗೈಸ್. ಯಾರು ಈ ಥರ ತಪ್ಪು ಮಾಡಬೇಡ್ರಿ. ಗಾಡಿ ಬಂದು ಒಂದು 2 ನಿಮಿಷ ಹೋಗಲಿ, 2 ನಿಮಿಷ ಬಿಟ್ಬಿಟ್ಟು ಆಫ್ ಮಾಡಿರಿ, ಪರವಾಗಿಲ್ಲ. ಸ್ವಲ್ಪ ಕೂಲ್ ಆಗಲಿ ಗಾಡಿ ಅಷ್ಟೇ. ರನ್ನಿಂಗಲ್ಲಿ ಬಂದಿರ್ತೀವಲ್ಲ ಅಷ್ಟು ದೂರದಿಂದ ಓವರ್ ಹೀಟಾಗಿರುತ್ತೆ. ನಾವು ಗಾಡಿ ಸಡನ್ನಾಗಿ ಆಫ್ ಮಾಡಿದ ತಕ್ಷಣ ಹೆಂಗೆ ಕೂಲ್ ಆಗುತ್ತೆ ಅದು, ಆಟೋಮೆಟಿಕ್ ಏನಾದರೂ ಒಂದು ಓಪನ್ ಆಗುತ್ತೆ. ಅದೆಲ್ಲ ಇರ್ತವೆ, ಸ್ವಲ್ಪ ನೋಡ್ಕೊಳ್ರಿ. ನಾನೀಗ ಜಸ್ಟು ಬೆಂಗಳೂರು ರೀಚ್ ಆಗಿ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಕರ್ಕೊಬಂದಿದ್ದೀನಿ. ಒಂದು 2-3 ಅವರ್ ಹೋದರು. ಒಂದು 2-3 ಅವರ್ ಆಗುತ್ತೆ. ಶಾಪಿಂಗ್ ಎಲ್ಲ ಮಾಡ್ಕೊಬರ್ತೀವಿ ಅಂತ ಹೋದರು. ನಾನು ಸರಿ ಆಯಿತು ಅಂತಂದೆ, ಹೋಗಿದ್ದಾರೆ. ನಾನು ಹೊಟ್ಟೆ ಹಸ್ತೈತೆ, ಏನಾದ್ರು ತಿನ್ನಬೇಕು, ಬನ್ನಿ ಹೋಗಿ ಏನೋ ತಿನ್ಕೊಬರೋಣ ಗೈಸ್. ಏನೋ ತಿನ್ನೋ ಅಂದ್ಬಿಟ್ಟು ನಡ್ಕೊ ಬರ್ತಾಯಿದ್ದೆ. ಒಂದು ಜಾಗ ನೋಡಿದೆ. ಈ ಜಾಗದಲ್ಲಿ ಟಾಟಾ AC ಓಡಿಸ್ತಾ ಇದ್ದೆ ನಾನು ಲಾಸ್ಟ್ ಟೈಮ್. ಅಂದರೆ ಫಸ್ಟು ಟಾಟಾ AC ಓಡಿಸ್ಬೇಕಾದ್ರೆ ಈ ಜಾಗದಲ್ಲಿ ಬಂದು ಸೇಮ್ ಇವು ಅಂಗಡಿ ಇದೆಯಲ್ಲ, ಇವು ಅಂಗಡಿ ಮುಂದೆಗಡೆನೇ ಡೆಲಿವರಿ ಮಾಡ್ತಾಯಿದ್ದಿದ್ದು.
ಅಂದರೆ ಆರ್ಡ್ರನ್ನ ಮೊಬೈಲು ಲ್ಯಾಪ್ಟಾಪ್ ಅದೇನು ಬರುತ್ತೆ ಈ ಅಂಗಡಿ ಮುಂದೆನೇ ಡೆಲಿವರಿ ಮಾಡ್ತಾಯಿದ್ದೀನಿ. ಅದು ನೆನಪಾಯ್ತು, ಅದನ್ನ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ ಗೈಸ್ ಊಟ ಮಾಡೋಣ ಅಂತ ಬಂದಿದ್ದೀನಿ, ರಿಲ್ಸ್ ತೊಗೊಂಡಿದ್ದೀನಿ ಗೈಸ್. ಅಲ್ಲಿ ನೋಡ್ರಿ ಏನು ಕ್ರೇಜಿಯಾಗಿ ಮಾಡೋರೆ ಗೈಸ್. ಜಸ್ಟ್ ಈಗ ಊಟ ಮಾಡಿಕೊಂಡು ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಬರೋಷ್ಟ್ರಲ್ಲಿ ಸುಸ್ತಾಗೋಯ್ತು. ಗಾಡೀಲಿ ಫ್ಯಾನ್ ಒಂದಿಲ್ಲ ಅಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ಸೆಕೆ ಆಗ್ತೈತೆ. ಆದಷ್ಟು ಬೇಗ ಒಂದು ಫ್ಯಾನ್ ಹಾಕ್ಸ್ಬೇಕು ಗೈಸ್. ಇವ್ರು ಬರೋದೊಂದು ಮಿನಿಮಮ್ ಒಂದು 3 ಅವರ್ ಆದರೂ ಆಗುತ್ತೆ. ಇಲ್ಲಿಂದ ಕೂಡ್ಲು ಗೇಟ್ಗೆ ಹೋಗ್ಬೇಕು ಗೈಸ್, ರೂಮ್ ಅಲ್ಲಿ ಮಾಡೋರೆ ಗೈಸ್. ಮೊಬೈಲ್ ಎಷ್ಟು ಕೂಳೆ ಕೊಡ್ತೈತೆ ಅಂದರೆ ಯಪ್ಪ. ಒಂದು ವ್ಲಾಗು 16 ನಿಮಿಷ ಐತೆ ಗೈಸ್. ಆ 16 ನಿಮಿಷ ವ್ಲಾಗು ಎಕ್ಸ್ಪೋರ್ಟ್ ಆಗೋಕ್ಕೆ ಎಷ್ಟೊಂದು ಗಂಟೆ ತಗೋತು ಗೊತ್ತಾ. ನೆನ್ನೆನೂ ಸೇಮ್ ಇದೇ ಪ್ರಾಬ್ಲಮ್ಮು, ಇವತ್ತು ಸೇಮ್ ಇದೇ ಪ್ರಾಬ್ಲಮ್ಮು. ಅದು ಎಕ್ಸ್ಪೋರ್ಟ್ ಆಗೋಕ್ಕೇ ಮಿನಿಮಮ್ಮು ಒಂದು 10 ರಿಂದ 15 ಸರಿ ಮಾಡಿದೆ ಅಂದ್ಕೊಡ್ರಿ. ಎಕ್ಸ್ಪೋರ್ಟ್ ತಗೋತಾನೆ ಇಲ್ಲ. ಟ್ರೈ ಅಂತ ಬರ್ತೈತೆ. ನಾನು ನೋಡಿ ಸಾಕಾಗಿ ವಾಟ್ಸಪ್ನ ಡಿಲೀಟ್ ಮಾಡಿ ಮತ್ತೆ ಇನ್ಸ್ಟಾಲ್ ಮಾಡಿದ್ದೀನಿ ಗೈಸ್. ವಾಟ್ಸಪ್ಪಲ್ಲಿರೋ ಮೆಸೇಜೆಲ್ಲ ಡಿಲೀಟ್ ಮಾಡಿ ಮತ್ತೆ ಅದನ್ನು ಇನ್ಸ್ಟಾಲ್ ಮಾಡಿದ್ದೀನಿ. ಇವಾಗ ಇನ್ಸ್ಟಾದಲ್ಲಿ ಗ್ರೂಪಲ್ಲಿ ಬಂದಿರೋ ರೀಲ್ಸ್ಗಳೆಲ್ಲ ಫುಲ್ಲು ಕ್ಲಿಯರ್ ಮಾಡಬೇಕು ಕುತ್ಕೊಂಡು. ಮೊಬೈಲ್ ಅಂತೂ ನಂಗೆ ದೇವರನ್ನ ಹಿಡ್ಕೊಳಕ್ಕಾಗ್ತಿಲ್ಲ, ಮೊಬೈಲ್ ಹಂಗಾಗ್ಬಿಟ್ಟೈತೆ. ಮೊಬೈಲ್ ಓವರ್ ಹೀಟ್ ಆಗ್ತೈತೆ ಮಾತ್ರ. ಮತ್ತು ಇನ್ನೊಂದು ಗೈಸ್ ಏನಾಗ್ತೈತೆ ಅಂತ ಗೊತ್ತಾಗ್ತಿಲ್ಲ ಸೀರಿಯಸ್ಸಾಗಿ. ಫೈನಲಿ ಇವಾಗ ಎಕ್ಸ್ಪೋರ್ಟ್ ಆಗೈತೆ. ಹೆಂಗೆ ಎಕ್ಸ್ಪೋರ್ಟ್ ಆಯಿತು ಅಂದರೆ ವಾಟ್ಸಪ್ನ ಡಿಲೀಟ್ ಮಾಡಿದ್ಮೇಲೆ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಬಂದಿರೋ ಮೆಸೇಜ್ಗಳು ಮತ್ತು ಇನ್ನೊಂದು ಕಾರ್ ಸೇಲಿಂಗ್ ಗ್ರೂಪ್ ಬಂದೈತೆ. ಆ ಗ್ರೂಪಲ್ಲಿ ಬಂದಿರೋ ಮೆಸೇಜ್ಗಳು ಎಲ್ಲ ಸೇರಿ 6 GB ಇತ್ತು ವಾಟ್ಸಪ್ಪಲ್ಲಿ. ಅದು ಫುಲ್ಲು ಇವಾಗ ಡಿಲೀಟ್ ಮಾಡಿದ್ಮೇಲೆ ಅದು ಎಕ್ಸ್ಪೋರ್ಟ್ ಆಗೈತೆ. ಇವಾಗ ನಾನು ತಮ್ನೇಲ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಬೇಕು ವಿಡಿಯೋನ. ಇವಾಗ ಅಪ್ಲೋಡ್ ಹಾಕೋರೆ ಗೈಸ್. ಅದು ಅಪ್ಲೋಡ್ ಆಗೋಕ್ಕೆ ಅರ್ಧ ಗಂಟೆ 3/4 ಗಂಟೆ ಹಿಡಿತದೆ ಅಂತ ಅಂದ್ಕೊಳ್ತೀನಿ ನನ್ನ ಪ್ರಕಾರ. ಗೈಸ್ ಫೈನಲಿ ನಾನು ಸೀದಾ ಅಲ್ಲಿ ಇದೆ ಗೈಸ್. ನಾನು ಎಲ್ಲಿ ಬಿಟ್ಟಿದ್ದೆ ಅಂತ ಗೊತ್ತಿಲ್ಲ, ಹೊರದೋಗೈತೆ ಗೈಸ್. ಏನೋ MG ರೋಡ್ ಹತ್ರ ನಿಯರು. ಆ MG ರೋಡ್ ಹತ್ರ ಅಲ್ಲಿಂದ ಗೈಸ್ ಇಲ್ಲಿ ಕೂಡ್ಲು ಗೇಟಲ್ಲಿ ಸಿಲಿಕಾನ್ ಸಿಟಿ ಅಂದ್ಬಿಟ್ಟು ಹೋಟ್ಲು ಬುಕ್ ಮಾಡಿದ್ರು. ಈ ಹೋಟ್ಲು ಕರ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಅವ್ರು ಬೆಳಗ್ಗೆ ಬರೋದೇ 9:30 ಅಂತ ಹೇಳ್ಬಿಟ್ಟು ಹೋದರು. ನೋಡೋಣ, ನಮ್ಮ ನಿತಿಗೆ ಫೋನ್ ಮಾಡಿದ್ದೀನಿ. ನಿತಿ ಬರ್ತೀನಿ ಅಂತ ಹೇಳೋನೆ. ಇಲ್ಲ ಅವ್ನು ಬರ್ತಾನೋ ಇಲ್ಲ ನಾನೇ ಅರ್ಧ ದಾರಿಗೆ ಹೋಗ್ತೀನೋ ಗೊತ್ತಿಲ್ಲ ಇನ್ನು. ಇಲ್ಲಿ ಪಾರ್ಕಿಂಗು ಇಲ್ಲ ಗೈಸ್. ನೋಡಿರಿ ಇಲ್ಲಿ ಫುಲ್ಲೆಲ್ಲ ಕಾರ್ಗಳು ನಿಲ್ಲಿಸ್ಬಿಟ್ಟವ್ರೆ. ನಾನು ಇಲ್ಲೇ ನೋಡಿರಿ ಮೈನ್ ರೋಡಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿದ್ದೀನಿ ಹೋಟ್ಲು, ಈ ಹೋಟ್ಲು ಮುಂದೆನೇ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡೋಣ ಏನಾಗುತ್ತೆ ಅಂತ. ಇನ್ನೂ ನನಗೂ ಐಡಿಯಾ ಇಲ್ಲ. ಹೊಟ್ಟೆ ಹಸ್ತಿತ್ತು ಗೈಸ್. ಊಟ ಅವ್ನು ನಿತಿ ಬಂದಮೇಲೆ ನಿತಿ ಜೊತೆನೇ ಮಾಡೋದು. ನೋಡೋಣ ಗೈಸ್. ನಿತಿ ಅಂದರೆ ನಾನು ಬ್ಲಾಗಲ್ಲಿ ನೋಡಿರ್ತೀನಿ ನೀವು ಆಲ್ರೆಡಿ. ಅವ್ನು ಬರೋ ಗಂಟೆ ಈಗ ವೆಯ್ಟ್ ಮಾಡಿ ನಾನೇ ಅರ್ಧ ದಾರಿಗೆ ಹೋಗ್ಬೇಕು ಅಂತ ಅನ್ಕೋತೀನಿ. ಇಲ್ಲಾಂದರೆ ಇಲ್ಲಿ ಪಾರ್ಕಿಂಗ್ ಇಲ್ಲ ಅಷ್ಟು. ನೋಡೋಣ, ಇಲ್ಲ ನಾನು ಖಾಲಿ ಇರೋ ಜಾಗ ಕಡೆ ಅವನು ಇಲ್ಲೇ ಮಲ್ಕೋತಾನೆ. ಅವನಿಗೂ ನಾಳೆ ಬೆಳಗ್ಗೆ ಪಿಕಪ್ ಐತೆ. ಇಲ್ಲ ವೈಟ್ ಫೀಲ್ಡ್ ಹೋಗ್ಬೇಕು ಅವನು ಈ ಕಡೆಗೆ ಬರ್ತಾನೆ ಆಲ್ಮೋಸ್ಟು. ನಾನು ಆನ್ ದ ವೇ. ನೋಡೋಣ ಎಲ್ಲನ ಹತ್ರ ಹೋಗಿ ಸಿಕ್ಬಿಟ್ಟು ಊಟ ಮಾಡಿ ಗಾಡೀಲೇ ಮಲಗಿದ್ದು ಬೆಳಗ್ಗೆ ಎದ್ದು ಹೋಗೋಣ ಗೈಸ್. ಈಗಂತ ಪ್ಲ್ಯಾನ್ ಮಾಡಿರೋದು. ಈಗ ಅವ್ನು ಬಂದಮೇಲೆ ಎಲ್ಲಿ ಊಟ ಮಾಡೋದು ಎಲ್ಲ ಹೇಳ್ತೀನಿ ಗೈಸ್. ಫಸ್ಟು ವ್ಲಾಗ್ನ ಅಪ್ಲೋಡ್ಗೆ ಹಾಕಬೇಕು. ಅಪ್ಲೋಡ್ ಆದಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಗೈಸ್. ನೋಡ್ರಿ ನಮ್ಮ ಪಳಾರ್ ನಿತಿ ಬಂದವನೇ. ನಮ್ಮ ಗಾಡಿ ಅಲ್ಲಿ ನಿಲ್ಸಿದ್ದೀನಿ. ನಮ್ಮ ಗಾಡಿದು ಫ್ಯೂಸ್ ಹೋಗ್ಬಿಟ್ಟೈತೆ. ಪಾರ್ಕಿಂಗ್ ಲೈಟ್ ಯಾವುದೂ ಆನ್ ಆಗ್ತಿಲ್ಲ. ಮಚ್ಚ ವ್ಲಾಗ್ ಮಾಡ್ತಿದ್ದೀನಿ ಮಚ್ಚ. ಏನ ಇವು ಬಟ್ಟೆಗಳು ಊರಿಗ ಇವು ಅವು ಹಾಕೊಂಡು ಹೋಗಕ್ಕೆ ಗೈಸ್. ನೋಡ್ರಿ ನಾಳೆ ಹಾಕೊಂಡು ಹೋಗಕ್ಕೆ ಬಟ್ಟೆ ಎಲ್ಲ ರೆಡಿ ಮಾಡ್ಕೊಬಿಟ್ಟವನೆ ಡ್ಯೂಟಿಗೆ ಹಾಕೊಂಡು ಹೋಗಕ್ಕೆ. ಹೊಟ್ಟೆ ಹಸ್ದೈತಲ್ಲ ಊಟ ಮಾಡೋಕ್ಕೆ. ಎಗ್ ರೈಸ್ ಕಬಾಬ್ ಎಲ್ಲಿ ಮಾಡ್ತಾರೆ ಅಂತ ಕೇಳ್ತಾವನೆ. ತಿಂದುಬಿಟ್ಟು ಮಲ್ಕೊಬಿಡೋಣ. ಬನ್ನಿ ಫಸ್ಟಾಗಿ ಎಗ್ ರೈಸ್ ಕಬಾಬ್ ತಗೊಬರೋಣ ಗೈಸ್. ಎಗ್ ರೈಸ್ ರೆಡಿ ಆಗ್ತೈತೆ. ಎಗ್ ರೈಸ್ ತಗೊಂಡು ನಮ್ಮ ಬಾಸ್ ನೋಡ್ರಿ ಇಲ್ಲೇ ನಿಂತವ್ರೆ. ಇವ್ರದ್ದು ಎಗ್ ರೈಸ್ ಕಬಾಬ್ ಸ್ಪಾನ್ಸರ್ ನಡೀತಾ ಇರೋದು ಅಣ್ಣವ್ರದ್ದು. ಆದರೂ ತುಂಬ ದಿವಸ ಆಯ್ತು ಗೈಸ್. ಕಂಪ್ನಿ ಬಿಟ್ಟಾಗಿಂದ ಸಿಕ್ಕಿರಲಿಲ್ಲ, ಇವತ್ತು ಸಿಕ್ಕವನಣ್ಣ ಗೈಸ್. ಫೈನಲಿ ತಗೊಂಡು ಹೋಗ್ತಾ ಇದೀವಿ. ಎಲ್ಲೋ ಹೌಸಿಂಗ್ದು ಆಯಿಲ್ ಬೋಲ್ಟಾ ಸ್ಲಿಪ್ ಆಗಿಬಿಟ್ಟೈತೆ ಗೈಸ್. ಅದನ್ನು ಹಾಕ್ಸ್ಬೇಕಂತೆ. 2 ಸ್ಟೆಪ್ನಿ ಕಾಣಿದೆಯಲ್ಲ.
ನಮ್ಮ ಗಾಡೀಲಿ ಸಬ್ ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಗಾಡೀಲಿ ಸಬ್ ರೆಡಿ ಮಾಡ್ತಾ ಇದ್ದೀವಿ. ಇನ್ನೂ ಬರ್ಬೇಕು ಮಚ್ಚ. ಗೈಸ್ ಇವಾಗ ಊಟ ಮಾಡ್ತಾ ಇದ್ದೀವಿ ನೋಡ್ರಿ. ನಮ್ಮ ಮಚ್ಚ ಖಾರ ಹಾಕಿಬಿಟ್ಟವನೆ ಗೈಸ್, ತಿನ್ನಕ್ಕಾಯ್ತಿಲ್ಲ. ತಿಂತಾ ಇದೀವಿ. ಸಿಕ್ಕಾಪಟ್ಟೆ ಖಾರ ಆಗ್ಬಿಟ್ಟೈತೆ, ಸಿಕ್ಕಾಪಟ್ಟೆ. ನನಗೇನು ಖಾರ ಇಲ್ಲಪ್ಪ. ಖಾರ ಇಲ್ವಾ? ಖಾರ ಆಗ್ಬಿಟ್ರೆ ದೇವ್ರನ್ನ ಊಟ ಮಾಡೋಕ್ಕೆ ಆಗಲ್ಲ, ಅಷ್ಟು ಖಾರ ಆಗ್ಬಿಟ್ಟೈತೆ. ತಿಂತಾ ಇದೀವಿ ಗೈಸ್. ಹಂಗೆ ಅನ್ನಿಸ್ತದೆ ಅಷ್ಟೇ. ಬಿಸಿ ಹಂಗೆ ಅನ್ನಿಸ್ತಾ ಐತಾ ಗೈಸ್? ತಿಂತಾ ಇದೀವಿ, ತಿನ್ನೋಣ. ತಿನ್ನೋಣ ಅಲ್ಲ. ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ದೋ ನೋಡ್ರಿ. ಇಲ್ಲಿ ಅವನೇ ತುಂಬ ದಿನ ಆಗಿತ್ತು ಸಿಕ್ಕಿ, ಅದಕ್ಕೋಸ್ಕರ ಮಾತಾಡ್ಕೊಂಡು ಕೂತಿದ್ದೋ. ಒಂದು ಹಳೇ ಸ್ಟೋರಿ ಎಲ್ಲ ಹೇಳ್ತಾ ಇದ್ದ ಟೂರಿಸ್ಟು, ಅದನ್ನು ಕೇಳ್ತಾ ಇದ್ದೆ. 11:30 ಆಯಿತು, ಮಲ್ಕೊಳ್ಳೋಣ. ನನಗೂ ನಿದ್ದೆ ಬರ್ತೈತೆ ಸಿಕ್ಕಾಪಟ್ಟೆ. ಬೆಳಗ್ಗೆ ಬೇರೆ ಬೇಗ ಎದ್ಬಿಟ್ಟು ಬೇಗ ಎಚ್ಚರ ಆಗೋಯ್ತು ಗೈಸ್. ಬೆಳಗ್ಗೆ ಎಷ್ಟು ಗಂಟೆಗೆ ಎಚ್ಚರ ಆಯಿತು ಅಂದರೆ 6:45ಗೋ 7 ಗಂಟೆಗೆ ಎಚ್ಚರ ಆಗೋಯ್ತು. ಈಗಾಗಲೇ ನಿದ್ದೆ ಹಿಡಿತೈತೆ, 11:30 ಆಲ್ರೆಡಿ ಟೈಮು. ಇವಾಗ ನಿದ್ದೆ ಹಿಡಿತೈತೆ. ಇವಾಗ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಓಕೆ ಫ್ರೆಂಡ್ಸ್, ಬಾಯ್. ಮಚ್ಚ ಬಾಯ್ ಮಾಡೋದು. ಬಾಯ್. ಓಕೆ ಫ್ರೆಂಡ್ಸ್, ಬಾಯ್.